ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಂಚಾರಿ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ವಸತಿ ಶಾಲೆಗಳಿಗೆ 2026 ಮತ್ತು 27ನೇ ಸಾಲಿನ ಪ್ರವೇಶಕ್ಕಾಗಿ 5ನೇ ತರಗತಿಯ ಪಾಲಕರು ಪೋಷಕರು ವೇಟ್ ಮಾಡ್ತಾ ಇರೋರಿಗೆ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ವಸತಿ ಶಾಲೆಗಳಾಗಿರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆಗಿರ್ಬೋದು, ಏಕಲವ್ಯ ಮಾದರಿ ವಸತಿ ಶಾಲೆ, ಈ ರೀತಿ ಹಲವಾರು ರೀತಿಯಾದಂತಹ ವಸತಿ ಶಾಲೆಗೆ 2026 ಮತ್ತು 27ನೇ ಸಾಲಿನ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಕರೆಯಲಾಗಿದ್ದು, ಈ ಒಂದು ವಿಡಿಯೋದಲ್ಲಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತಹ ದಿನಾಂಕದ ಬಗ್ಗೆ ಮತ್ತು ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬಹುದು ಅದ್ರ ಬಗ್ಗೆ ಮತ್ತು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬೇಕಾಗುವಂತಹ ದಾಖಲೆಗಳೇನು, ಅರ್ಹತೆಗಳೇನು, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನ ತಮಗೆ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡ್ರಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ನಿರಂತರವಾಗಿ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ವಿ. ಕಳೆದ ಬಾರಿನೂ ಕೂಡ, ಕಳೆದ ಸುಮಾರು ಒಂದು 15 ದಿನಗಳ ಹಿಂದೆನೂ ಕೂಡ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ. ಜನವರಿ ಮೊದಲನೇ ವಾರದಲ್ಲಿ ಅಥವಾ ಜನವರಿ 2ನೇ ವಾರದ ಒಳಗಾಗಿ ಏನು ಈ ಒಂದು ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಸತಿ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆಗೆ ಅರ್ಜಿ ಕರೆಯಲಾಗುತ್ತೆ ಎಂಬುದರ ಬಗ್ಗೆ ಈ ಹಿಂದೆ ಕಳೆದ ಸುಮಾರು 2 ದಿನಗಳ ಹಿಂದೆನೂ ಕೂಡ ಅಲ್ಪಸಂಖ್ಯಾತರ ಮೊರಾರ್ಜಿ ಶಾಲೆಗಳಿಗೆ ಕೂಡ ಅರ್ಜಿಗಳು ಕೂಡ ಕರೆಯಲಾಗಿದೆ ಸ್ನೇಹಿತರೆ. ಸೊ ಅದ್ರ ಜೊತೆಗೆ ಇವತ್ತು ಕೂಡ ನೋಟಿಫಿಕೇಶನ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ. ಸೊ ಹಾಗಾದ್ರೆ ಏನೆಲ್ಲ ವಿವರಣೆಗಳಿದಾವೆ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಕ್ರೈಸ್ ಅಥವಾ ಏಕಲವ್ಯ ಮಾದರಿ ಶಾಲೆ 2026ರ ಅರ್ಜಿ ನಮೂನೆಗಳನ್ನ ಜಿಲ್ಲಾವಾರು ಶಾಲೆಗಳ ಪಟ್ಟಿಯೊಂದಿಗೆ ಡೌನ್ಲೋಡ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕ್ರೈಸ್ 2026ರ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಪ್ರಕಟಣೆಯಲ್ಲಿ ಏನೆಲ್ಲ ಮಾಹಿತಿಗಳಿದಾವೆ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಅದು ಸೂಚನೆ ಈಗಾಗಲೇ ಪ್ರಕಟಣೆಯಾಗಿದ್ದು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂತಹ ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ ಮಾದರಿ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ, ರವಿ ಕವಿರಣ್ಣ, ಈ ರೀತಿ ಹಲವಾರು ರೀತಿಯಾದಂತಹ ಶಾಲೆಗಳಿಗೆ 6ನೇ ತರಗತಿಗೆ ಪ್ರವೇಶವನ್ನ ಪಡೀಲಿಕ್ಕೆ ಈಗ ಆನ್ಲೈನ್ ಮೂಲಕ ನೋಟಿಫಿಕೇಶನ್ ಅನ್ನ ಕರೆದಿದ್ದಾರೆ ಸ್ನೇಹಿತರೆ. ಇವತ್ತೇ ಪ್ರಕಟಣೆ ಆಗಿದ್ದು, ತಾವಿಲ್ಲಿ ದಿನಾಂಕ ಕೂಡ ನೋಡ್ತಾ ಇರುವ ಹಾಗೆ 9/1/2026 ಅಂತ ಹೇಳಿದ್ರೆ ಇವತ್ತು ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಪಾಲಕರು ಪೋಷಕರು ಯಾರೆಲ್ಲ ಮಕ್ಕಳು ಈಗಾಗಲೇ 5ನೇ ತರಗತಿಯಲ್ಲಿ ಈಗ ಕಲಿತಾ ಇದ್ರೆ ತಾವು ತಮ್ಮ ಒಂದು ಮಕ್ಕಳಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿಗಳನ್ನ ತಾವು ಸಲ್ಲಿಸಬಹುದು ಸ್ನೇಹಿತರೆ. ಅರ್ಜಿಯನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಮಗುವಿಗೆ 6ನೇ ತರಗತಿಯಿಂದ ಹಿಡ್ಕೊಂಡು 10ನೇ ತರಗತಿವರೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಉಚಿತವಾದಂತಹ ಶಿಕ್ಷಣವನ್ನ ವಸತಿ ಸಮೇತ ನೀಡುವಂತಹ ಕೆಲಸ ಈ ಒಂದು ಮೊರಾರ್ಜಿ ಶಾಲೆಗಳು ಮಾಡ್ತಾ ಇದಾವೆ ಸ್ನೇಹಿತರೆ. ಈಗಾಗಲೇ ಆ ಅಪ್ಲಿಕೇಶನ್ಗಳು ನಾಳೆಯಿಂದ ಪ್ರಾರಂಭಗೊಳ್ಳಲಿದೆ ಸ್ನೇಹಿತರೆ. 10/1/2026ರಿಂದ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಅರ್ಜಿಯನ್ನ ಸಲ್ಲಿಸಬೇಕಂತ ಹೇಳಿದ್ರೆ ತಾವು ಪ್ರಾಧಿಕಾರದ ವೆಬ್ಸೈಟ್ ನಿಂದ ಘೋಷಣಾ ಪತ್ರವನ್ನ ಈಗಾಗಲೇ ಪ್ರತಿಯೊಂದು ಜಿಲ್ಲೆಯ ಘೋಷಣಾ ಪತ್ರವನ್ನ ಕೂಡ ಕೊಟ್ಟಿದ್ದಾರೆ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲೂ ಕೂಡ ನಾನು ಅದನ್ನ ಹಾಕಿರ್ತೀನಿ. ಅಲ್ಲಿಂದ ಹೋಗಿ ತಾವು ಘೋಷಣಾ ಪತ್ರವನ್ನ, ತಮ್ಮ ಜಿಲ್ಲೆಯ ಘೋಷಣಾ ಪತ್ರವನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಭರ್ತಿ ಮಾಡಿ 25/1/2026 ಸಂಜೆ 4 ಗಂಟೆ ಒಳಗಾಗಿ ತಾವು ಅದನ್ನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಯಾವ್ದಾದ್ರು ವಸತಿ ಶಾಲೆಗಳಿಗೆ, ತಮ್ಮ ಹತ್ತಿರವಿರುವಂತಹ ಯಾವ್ದಾದ್ರು ವಸತಿ ಶಾಲೆಗಳಿಗೆ ತಾವು ಅದನ್ನ ಕೊಟ್ಟು ಅದ್ರ ಜೊತೆಗೆ ಮಗುವಿನ ಭಾವಚಿತ್ರ ಆಗಿರ್ಬೋದು, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೇಕು, 5 ವರ್ಷದ ಚಾಲ್ತಿಯಲ್ಲಿ ಇರ್ಬೇಕು. ಇನ್ನಿತರೆ ರಿಸರ್ವೇಶನ್ ಅನ್ನ ಪಡಿತಾ ಇದ್ರೆ ವಿಧವಾ ಮಕ್ಕಳಾಗಿರ್ಬೋದು ಅಥವಾ ಅದ್ರ ಪೌರ ಕಾರ್ಮಿಕರ ಮಕ್ಕಳಾಗಿರ್ಬೋದು, ಈ ರೀತಿ ಹಲವಾರು ರೀತಿಯಾದಂತಹ ರಿಸರ್ವೇಶನ್ ಗಳಿದಾವೆ. ರಿಸರ್ವೇಶನ್ ಅನ್ನ ಪಡಿಬೇಕಂತ ಹೇಳಿದ್ರೆ ಆಯಾ ಒಂದು ಸಕ್ಷಮ ಪ್ರಾಧಿಕಾರದ ಸರ್ಟಿಫಿಕೇಟ್ ಕೂಡ ಪಡೆದುಕೊಂಡು ಹೋಗಿ ತಾವು ಅರ್ಜಿಯನ್ನ ಸಲ್ಲಿಸಬೇಕು. ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಇರುವಂತಹ ಕುಟುಂಬದ ವಾರ್ಷಿಕ ಆದಾಯದ ಮಿತಿ ಬಗ್ಗೆ ತಮಗೆ ಮಾಹಿತಿಯನ್ನ ಹೇಳ್ತಾ ಇದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವರ ಒಂದು ವಾರ್ಷಿಕ ಆದಾಯದ ಮಿತಿ 2,50,000 ಇರಬೇಕು. ಅದ್ರ ಒಳಗಿದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಹಿಂದುಳಿದ ವರ್ಗ ಪ್ರವರ್ಗ ಒಂದು ಕೂಡ 2,50,000 ಇರಬೇಕು. ಅದ್ರ ಜೊತೆಗೆ ಹಿಂದುಳಿದ ವರ್ಗ 2A 2B 3A 3B ಇದ್ರೆ ಸುಮಾರು 1,00,000 ಆದಾಯ ಇದ್ರೆ ಮಾತ್ರ ತಾವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಮಾಹಿತಿ ಪುಸ್ತಕ ಕೂಡ ಇದೆ, ವೆಬ್ಸೈಟ್ ನಲ್ಲೂ ಕೂಡ ತಾವು ಡೌನ್ಲೋಡ್ ಮಾಡ್ಕೋಬಹುದು. ಪರೀಕ್ಷಾ ದಿನಾಂಕದ ಬಗ್ಗೆ ತಮಗೆ ಮಾಹಿತಿಯನ್ನ ಹೇಳೋದಾದ್ರೆ, ಸೊ 1/3/2026 ಅಂತ ಹೇಳಿದ್ರೆ
ಮಾರ್ಚ್ 1ನೇ ತಾರೀಕಿಗೆ ಅಂತ ಹೇಳಿದ್ರೆ ಭಾನುವಾರ ಬೆಳಗ್ಗೆ 11ರಿಂದ 1 ಗಂಟೆವರೆಗೆ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಹಾಲ್ ಟಿಕೆಟ್ ಪ್ರವೇಶ ಪತ್ರ 18/2 ಫೆಬ್ರವರಿ 18ನೇ ತಾರೀಕಿಗೆ ತಮಗೆ ಹಾಲ್ ಟಿಕೆಟ್ ಕೂಡ ವಿತರಣೆಯನ್ನ ಮಾಡ್ತಾರೆ. ಹಾಲ್ ಟಿಕೆಟ್ ಅನ್ನ ಕೂಡ ತಾವು ಎಲ್ಲಿ ಅರ್ಜಿಗಳನ್ನ ಫಾರ್ಮ್ ಅನ್ನ ಕೊಟ್ಟಿರ್ತೀರಿ ತಮ್ಮ ಹತ್ತಿರದ ಮೊರಾರ್ಜಿ ಶಾಲೆಗಳಿಗೆ ಅಲ್ಲೇ ತಾವು ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಸ್ಟಡಿ ಮಟೀರಿಯಲ್ ಕೂಡ ಬೇಕಂತ ಹೇಳಿದ್ರೆ ಕಮೆಂಟ್ ಗಳನ್ನ ಮಾಡಿದ್ರೆ ಅದ್ರ ಬಗ್ಗೆ ತಮಗೆ ಮತ್ತೆ ಪೂರಕವಾಗಿ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಪೂರ್ವದಲ್ಲಿ ತಾವು ತಮ್ಮ ಒಂದು ಜಿಲ್ಲೆಯ ಈ ಒಂದು ಘೋಷಣಾ ಪತ್ರವನ್ನ ಡೌನ್ಲೋಡ್ ಮಾಡ್ಕೋಬೇಕಂತ ಹೇಳಿದ್ರೆ ನಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಈ ರೀತಿ ಬೇರೆ ಬೇರೆ ಜಿಲ್ಲೆಯನ್ನು ಕೊಟ್ಟಿದ್ದಾರೆ. ಸೊ ಬಾಗಲಕೋಟೆ ಆಗಿರ್ಬೋದು, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ತಾವು ಯಾವ ಜಿಲ್ಲೆಯವರು ಇದ್ರಿ ಸೊ ಆ ಒಂದು ಜಿಲ್ಲೆಯ ಘೋಷಣಾ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನು ಬಾಗಲಕೋಟೆಯನ್ನ ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ಈ ರೀತಿ ಓಪನ್ ಆಗುತ್ತೆ. ಇದನ್ನ ಫಿಲ್ ಮಾಡ್ಬೇಕು. ಎಲ್ಲ ಫಿಲ್ ಮಾಡಿ ನಂತರ ತಮ್ಮ ಒಂದು ಮಗುವಿಗೆ ಯಾವ ಶಾಲೆಗಳನ್ನ ಪ್ರಿಯಾರಿಟಿ ಕೊಡ್ತೀರಿ ಅದನ್ನ ಪ್ರಿಯಾರಿಟಿ ನಂಬರ್ ಅನ್ನ ಹಾಕಿ ನಂತರ ಈ ಒಂದು ಫಾರ್ಮ್ ಅನ್ನ ತಾವು ತಮ್ಮ ಹತ್ತಿರವಿರುವಂತಹ ಯಾವ್ದಾದ್ರು ಮೊರಾರ್ಜಿ ಶಾಲೆಗೆ ಹೋಗಿ ಸಬ್ಮಿಟ್ ಮಾಡಿದ್ರೆ ಅವರು ಅರ್ಜಿಗಳನ್ನ ಅದನ್ನ ಫಿಲ್ ಮಾಡ್ತಾರೆ. ಆನ್ಲೈನ್ ಮೂಲಕ ಅರ್ಜಿಗಳನ್ನ ಫಿಲ್ ಮಾಡಿ ತಮಗೆ ರಿಸೀವ್ಡ್ ಕಾಪಿ ಕೊಡ್ತಾರೆ. ನೆಕ್ಸ್ಟ್ ಹಾಲ್ ಟಿಕೆಟ್ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಫೋನ್ ಕರೆ ಮಾಡೋದ್ರ ಮೂಲಕ ಕೂಡ ತಮಗೆ ಹಾಲ್ ಟಿಕೆಟ್ ಅನ್ನು ಕೂಡ ವಿತರಣೆ ಮಾಡ್ತಾರೆ ಸ್ನೇಹಿತರೆ. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊರಿ. ಟೆಲಿಗ್ರಾಮ್ ನಲ್ಲೂ ಕೂಡ ಪ್ರತಿಯೊಂದು ಜಿಲ್ಲೆಯ PDF ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲೂ ಕೂಡ ಹಾಕಿರ್ತೇನೆ. ಅಲ್ಲಿಂದನೂ ಕೂಡ ತಾವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ನೇರವಾಗಿ ವೆಬ್ಸೈಟ್ ವಿಸಿಟ್ ಕೊಟ್ಟು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಹಾಕಿರ್ತೇನೆ. ಅಲ್ಲಿಂದ ವಿಸಿಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.